ಬೆಳ್ಳಿ ತಗಲಿ ರಂಚಿದಂತಹ ಕಲಾವಿದರು ಬಹಳ ಹೆಮ್ಮೆ ಅನಿಸುತ್ತೆ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂಥದ್ದು. ನಮ್ಮ ನೆಚ್ಚಿನ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ದೊಡ್ಡ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಲ್ಲ ಗಣ್ಯರಿಗೂ ವಂದನೆಗಳು. ಈ ಒಂದು ಸಂಭ್ರಮ ಇವಾಗ ಜಸ್ಟ್ ಫಿಲ್ಮ್ ಚೇಂಬರಲ್ಲಿ ಮುಗಿಸ್ಕೊಂಡ್ಬಂದ್ವಿ. ಅಲ್ಲಿದ್ದವ್ರಿಗೆ ನನ್ನ ಮಾತು ರಿಪೀಟ್ ಅನ್ನಿಸ್ಬೋದು, ಆದರೆ ಇಲ್ಲಿ ನಮ್ಮ ಮಿಕ್ಕಿದವ್ರಿಗೆ ಫಸ್ಟ್ ಟೈಮ್ ಹೇಳ್ದಂಗಿರುತ್ತೆ. ಯಾಕಂದರೆ ನಾನು ಅದನ್ನೇ ಹೇಳಬೇಕು ಅಂತ ಇರೋದು. ಒಂದು ಏನಂದರೆ ಭಾಷಣ ಬರ್ಕೊಂಬರೋದು ಅಥವಾ ಅದ್ರ ಬಗ್ಗೆ ಮಾತಾಡೋದಾಗಲಿ ಇನ್ನೊಂದು ನನಗೆ ವಿಚಾರ ಗೊತ್ತಿಲ್ಲ. ಬಟ್ ಮನ್ಸಿಗೆ ಬಂದಿದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ರಾಜೇಶ್, ಒಂದು ಸಿನಿಮಾ ಒಂದು ಇತಿಹಾಸ ಕ್ರಿಯೇಟ್ ಮಾಡುತ್ತೆ ಅಂದರೆ ಅದಕ್ಕೆ ಒಂದು ಏನಂತಾರೆ ಬಹಳ ಮಹತ್ವಪೂರ್ಣವಾದ ಒಂದು ಕಾರಣ ಇರಬೇಕು. ಯಾಕಂದರೆ ಸತಿ ಸುಲೋಚನಾ ಸಿನಿಮಾ ಶುರುವಾಗಿದ್ದೇ ಒಂದು ವಿಸ್ಮಯ. ಯಾಕಂದರೆ ಆ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಹುಡ್ಕೋದು, ಡೈರೆಕ್ಟರ್ ಹುಡ್ಕೋದು, ಇದನ್ನೆಲ್ಲ ಒಂದೊಂದು ಪ್ರೋಸೆಸ್ ನೋಡಿದಾಗ್ಲೇ ಒಂದು ಮಜಾ ಕೊಡುತ್ತೆ. ಯಾಕಂದರೆ ಅಷ್ಟು ಏನೂ ಒಂದು ಸವಲತ್ತುಗಳಿಲ್ಲದೆ ಎಲ್ಲ ಮಾಡಿದಂತಹ ಒಂದು ಸಿನಿಮಾಗಳು. ಆಮೇಲೆ ನಮ್ಮ ಪಿ ಶೇಷಾದ್ರಿ ಅವರು ಇಲ್ಲೇ ಇದ್ದಾರೆ. ಇವಾಗ ಸತಿ ಸುಲೋಚನಾ ಸಿನಿಮಾ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡುವಂಥ ಒಂದು ಪ್ರಯತ್ನವನ್ನು ನಾವಿಬ್ಬರು ಮಾಡ್ತಾ ಇದ್ದೀವಿ. ಅದರಲ್ಲಿ ಅವ್ರು ರಿಸರ್ಚ್ ಮಾಡಿರ್ಬೇಕಾದ್ರೆ ಸೆಟ್ ಹಾಕ್ತಾ ಇದ್ದಿದ್ದು 360 ಡಿಗ್ರಿ ಸೆಟ್ ಹಾಕಿ ಟಾಪಲ್ಲಿ ಇದು ರೂಫ್ ಇರ್ತಾ ಇರಲ್ವಂತೆ. ಬರೀ ರಿಫ್ಲೆಕ್ಟರ್ಸ್ಗಳಲ್ಲಿ ಸೂರ್ಯ ಯಾವ ಥರ ಮೂವ್ ಮಾಡ್ತಾನೆ ಅದರಲ್ಲಿ ರಿಫ್ಲೆಕ್ಟರ್ಗಳು ಇಟ್ಕೊಂಡು ಲೈಟಿಂಗ್ ಮಾಡಿದಂಥ ಸಿನಿಮಾ ಇದಾಗಿದೆ. ಆಮೇಲೆ ಒಂದು ಕಡೆ ಒಂದು ಯುದ್ಧದ ಸೀನ್ ನಡೆಯುತ್ತೆ ಅಂತ ಬಂದಾಗ ಆ ಯುದ್ಧದ ಸೀನಲ್ಲಿ ಸೈನಿಕರು ಬೇಕು ಅಂದಾಗ ಇಡೀ ಊರಿಗೆ ಡಂಗೂರ ಸೇರಿಸ್ತಾರೆ. ಈ ಥರ ಸಿನಿಮಾ ನಡೀತಾ ಇದೆ, ನೀವು ಆ ಸೈನಿಕರು ಪಾರ್ಟ್ ಮಾಡ್ತೀರಾ ಅಂದರೆ ಇಡೀ ಊರೇ ಬರುತ್ತೆ. ಅವರಿಗೆಲ್ಲ ಕಾಸ್ಟ್ಯೂಮ್ ಹೊಲಿಸಿ ಸಿನಿಮಾ ಮಾಡಿದಂಥ ಒಂದು ಸಾಧನೆ ಅದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸತಿ ಸುಲೋಚನಾ ಬರೀ ಒಂದು ಸಿನಿಮಾ ಅಲ್ಲ, ಬರೀ ಒಂದು ಹಿಸ್ಟ್ರಿ ಅಲ್ಲ, ಬರೀ ಒಂದು ದೊಡ್ಡ ಸಾಧನೆ ಬಗ್ಗೆ ನಾವು ಮಾತಾಡುವಂಥ ಒಂದು ಸಿನಿಮಾ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಅದು ಒಂದು ನಮಗೆ ನಮ್ಮ ಇಂಡಸ್ಟ್ರಿಯ ಒಂದು ಟೆಕ್ಸ್ಟ್ ಬುಕ್ ಆಗಬೇಕಾಗಿದೆ. ಯಾವ ರೀತಿಯಲ್ಲಿ ಸಿನಿಮಾ ಬೆಳೆದು ಬಂತು ಅನ್ನೋದು ಗೊತ್ತಾಗಬೇಕಾಗಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಇದರಲ್ಲಿ ಇರುವಂತಹ ಅಷ್ಟು ಜನ ಸಾಧಕರು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ಸು, ಆರ್ಟಿಸ್ಟು, ಟೆಕ್ನಿಷಿಯನ್ಸ್ ಎಲ್ಲರೂ ದೇ ಆರ್ ಸೋ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇದು 90 ವರ್ಷದ ಆಚರಣೆ ಸತಿ ಸುಲೋಚನಾ ಮಾತ್ರ ಆಗಬಾರ್ದು. ಈ 90 ವರ್ಷಗಳಲ್ಲಿ ಬಂದಿರುವಂತಹ ಅನೇಕ ಸಾಧಕರನ್ನ ನಾವು ಗುರುತಿಸಬೇಕಾಗುತ್ತೆ. ಐ ರಿಕ್ವೆಸ್ಟ್ ನಿಮ್ಮ ಪ್ರೊಡ್ಯೂಸರ್ ಯೂನಿಯನ್ ಆಮೇಲೆ ಫಿಲ್ಮ್ ಚೇಂಬರಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿ ಶುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ವಾಲ್ ಆಫ್ ಫೇಮ್ ಬೇಕೇ ಬೇಕು. ಅದನ್ನು ಜನರಿಗೆ ಗೊತ್ತಾಗಬೇಕು, ಅವರ ಸಾಧನೆ ಬಗ್ಗೆ ಮಾತಾಡಬೇಕು. ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಬಹಳ ಒಂದು ಹಂಬಲ್ ರಿಕ್ವೆಸ್ಟು. ಆ್ಯಂಡ್ ದಯವಿಟ್ಟು ಇದನ್ನು ಎಲ್ಲ ದೊಡ್ಡ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಹೋರಾಟಗಾರರು, ಸಾಧಕರು ಎಲ್ಲರೂ ಇದ್ದೀರಾ. ದಯವಿಟ್ಟು ಸುಬ್ಬಯ್ಯ ನಾಯ್ಡು ಅವರ ಹೆಸರು, ಆಮೇಲೆ ಇನ್ನು ನಾನು ಅವರೊಬ್ಬರನ್ನೇ ಅಂತಲ್ಲ, ತುಂಬ ಸಾಧನೆ ಮಾಡಿದವರಿದ್ದಾರೆ. ಬಾಲಣ್ಣ ಆಗಿರ್ಬೋದು, ನರಸಿಂಹರಾಜು ಆಗಿರ್ಬೋದು, ಡೈರೆಕ್ಟರ್ಗಳು, ದೊಡ್ಡ ಡೈರೆಕ್ಟರ್ಗಳು, ವಿಲ್ಲನ್ಗಳು ಎಲ್ಲರನ್ನೂ ನಾವು ಸಂಭ್ರಮಿಸಬೇಕು. ಅವರ ಹೆಸರು ಶಾಶ್ವತವಾಗಿರಬೇಕು. ಮೊದಲ ವಾಕ್ಚಿತ್ರದ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅವರ ಹೆಸರು ಎಲ್ಲೂ ಶಾಶ್ವತವಾಗಿ ಉಳಿದಿಲ್ಲ. ಸೊ ಹಾಗಾಗಿ ಒಂದು ಸ್ಮಾರಕಕ್ಕೆ ಅಥವಾ ಒಂದು ರಸ್ತೆಗೆ ಒಂದು ಹೆಸರಿಡುವಂಥ ಕೆಲಸ ಆಗಬೇಕು. ಇದನ್ನು ದಯವಿಟ್ಟು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಆ್ಯಂಡ್ ಇವತ್ತು ಮಾರ್ಚ್ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ದು. ಹೋದ ವರ್ಷ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ಈ ಸಿನಿಮಾ ನಾವು ಶುರು ಮಾಡ್ತಾ ಇದೀವಿ ಅಂತ. ಇವತ್ತು ಪಿ ಶೇಷಾದ್ರಿ ಸರು ನಮ್ಮ 3:34ಕ್ಕೆ ಒಂದು ಒಳ್ಳೆಯ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ. ದಯವಿಟ್ಟು ಇಫ್ ಯು ಕುಡ್ ಪ್ಲೇ ದಟ್ ವಿಡಿಯೋ.